ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಮೇ 3rd ವೀಕ್ ಪ್ರಚಲಿತ ಘಟನೆಗಳನ್ನ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದು, ಮುಂಬರ್ತಕ್ಕಂಥ ರೈಲ್ವೆ, ಬ್ಯಾಂಕಿಂಗ್, SSC ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿದೆ. ಇಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್, ಎಕಾನಮಿ, ಡಿಫೆನ್ಸ್, ಸ್ಪೋರ್ಟ್ಸ್ ಹಾಗೂ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನ ನಾನು ಚರ್ಚೆ ಮಾಡಲಾಗ್ತಾ ಇದ್ದು, ಪ್ರತಿ ಸೋಮವಾರ ವೀಕ್ಲಿ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಮಾಡ್ತೀನಿ. ಪ್ರತಿ ತಿಂಗಳ ಕೊನೆಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನ ಇಂಗ್ಲಿಷ್ ಅಂಡ್ ಕನ್ನಡ ಮೀಡಿಯಂದಲ್ಲಿ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಇದು ನ್ಯಾಷನಲ್ ಲೆವೆಲ್ ಚಾನೆಲ್ಗಳು ಏನ್ ಮಾಡ್ತಾ ಇದಾವೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಕಂಟೆಂಟ್ ಇಲ್ಲಿ ಇರೋದ್ರಿಂದ, ಸೊ ನೀವು ಕರ್ನಾಟಕದ ವಿದ್ಯಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಆಸ್ ಪರ್ ಸಿಲೆಬಸ್ ಪ್ರಕಾರ, ಲೇಟೆಸ್ಟ್ ಪ್ಯಾಟರ್ನ್ ಪ್ರಕಾರ ಇದು ನಾನು ಇಲ್ಲಿ ಕಂಟೆಂಟ್ ಅನ್ನು ತೆಗೆದುಕೊಂಡು ಬಂದಿದ್ದು. ಇತ್ತೀಚೆಗೆ ನಡೆದಿರತಕ್ಕಂಥ ಕೇಂದ್ರ ಸರ್ಕಾರದ ಹಲವಾರು ಪರೀಕ್ಷೆಗಳಲ್ಲಿ ಇಲ್ಲಿ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ. ಮೊದಲೇ ಕ್ವಶನ್ ನೋಡೋಣ. ಮೇ 26ರಲ್ಲಿ ನಡೆದ ಸಾಂಡಾ ವಿಶ್ವಕಪ್ ನಲ್ಲಿ ಭಾರತದ ಪ್ರದರ್ಶನದ ಕಾರಣದಿಂದಾಗಿ ಸುದ್ದಿಯಲ್ಲಿ ಕಂಡುಬಂದ ಊಶೋ ಯಾವ ದೇಶಕ್ಕೆ ಸಂಬಂಧಿಸಿದ ಒಂದು ಸಾಂಪ್ರದಾಯಿಕ ಸಮರ ಕಲೆಯಾಗಿದೆ? ನೋಡ್ರಿ, ಊಶೋ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಸಮರ ಕಲೆ. ಇದು ಟ್ರೆಡಿಷನಲ್ ಮಾರ್ಷಲ್ ಆರ್ಟ್ ಅಂತ ನಾವು ಇದನ್ನ ಕರಿತೀವಿ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಇದು ಯಾವ ಒಂದು ದೇಶದಲ್ಲಿ ಕಂಡು ಬಂದಿದೆ? ಯಾವ ದೇಶಕ್ಕೆ ಸಂಬಂಧಿಸಿದ ಒಂದು ಮಾರ್ಷಲ್ ಆರ್ಟ್ ಇದು ಊಶು? ಸೊ ಆನ್ಸರ್ ಏನಂತಂದ್ರೆ ಚೀನಾ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸಾಂಪ್ರದಾಯಿಕ ಚೀನಿ ಸಮರ ಕಲೆ ಮತ್ತು ಯುದ್ಧ ಕ್ರೀಡೆಯಾಗಿದೆ. 1990ರಲ್ಲಿ ಏಷ್ಯನ್ ಗೇಮ್ಸ್ ನಲ್ಲಿ ಈ ಊಶೋವನ್ನ ಸೇರಿಸಲಾಯಿತು. ಮೇ 15, 2026ರಂದು ಮಕಾವ್ನಲ್ಲಿ ನಡೆದಿರ್ತಕ್ಕಂಥ 11ನೇ ಸಾಂಡ್ರಾ ವಿಶ್ವಕಪ್ ನಲ್ಲಿ ಭಾರತ ಪ್ರಭಾವಶಾಲಿ ಪ್ರದರ್ಶನ ನೀಡಿ 2 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಪಡೆದು ಒಟ್ಟು 5 ಪದಕಗಳನ್ನು ಗೆದ್ದುಕೊಂಡು ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಇವೆಂಟ್ ಅಂತ ಹೇಳ್ಬೋದು. ಭಾರತದ ಶಿವಾನಿ ಗೋಲ್ಡ್ ಮೆಡಲ್ ಪಡೆದಿರ್ತಕ್ಕಂಥ ಆಟಗಾರ್ತಿ. ಮಧ್ಯಪ್ರದೇಶ ಹೈಕೋರ್ಟ್ ಮೇ 26, 2026ರಲ್ಲಿ ಗೋಶಾಲಾ ಸಂಕೀರ್ಣವನ್ನ ಸರಸ್ವತಿ ದೇವಿಗೆ ಸಮರ್ಪಿತವಾದ ದೇವಾಲಯವೊಂದು ಘೋಷಿಸಿತು. ಈ ಸ್ಥಳವನ್ನು ನಿರ್ವಹಿಸಲು ASIಗೆ ಅವಕಾಶ ನೀಡಿತು. ಗೋಶಾಲಾ ಸಂಕೀರ್ಣ ಮಧ್ಯಪ್ರದೇಶದ ಯಾವ ಜಿಲ್ಲೆಯಲ್ಲಿದೆ? ನೋಡ್ರಿ, ಇತ್ತೀಚೆಗೆ ಗೋಶಾಲಾದಲ್ಲಿ ಏನಂದ್ರೆ ಮುಸ್ಲಿಂ ಒಂದು ನಮಾಜ್ ಮಾಡ್ತಕ್ಕಂಥ ಒಂದು ಮಸೀದಿಯನ್ನಾಗಿ ಅದನ್ನ ಮಾಡ್ಕೊಂಡಿದ್ರು. ಸೊ ಅದನ್ನ ಕೋರ್ಟ್ ಅಲ್ಲಿ ಚರ್ಚೆ ಮಾಡಲಾಗಿತ್ತು. ಬಟ್ ಮಧ್ಯಪ್ರದೇಶ ಹೈಕೋರ್ಟ್ ಇತ್ತೀಚೆಗೆ ಇದು ಹಿಂದೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕುರುಹುಗಳು ಮತ್ತು ಅವಶೇಷಗಳು ಎವಿಡೆನ್ಸ್ಗಳಲ್ಲಿ ಸಿಕ್ಕಿರೋದ್ರಿಂದ ಕೋರ್ಟ್ ಅಲ್ಲಿ ಅದನ್ನ ವಿಚಾರಣೆ ಮಾಡಿ ಅಂತಿಮ ತೀರ್ಪನ್ನ ಪ್ರಕಟ ಮಾಡ್ತು. ಈ ಒಂದು ಗೋಶಾಲಾ ಸಂಕೀರ್ಣ ಕಂಡು ಬಂದಿದೆ ಅಂತಂದ್ರೆ ದಾರಾದಲ್ಲಿ, ಮಧ್ಯಪ್ರದೇಶದ ದಾರಾ ಎಂಬಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಿಂದೂಗಳ ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಸ್ಥಳದಲ್ಲಿ ಗೋಶಾಲಾ ಸಂಕೀರ್ಣ ಹಿಂದೂಗಳು ಬಳಕೆ ಮಾಡಬೇಕು ಅಂತ ಹೇಳಿಸಿಂದ ಅನೌನ್ಸ್ ಆಗಿತ್ತು. ಇದನ್ನ ಮುಸ್ಲಿಮರು ಅತಿಕ್ರಮಿಸಿ ಇಲ್ಲಿ ಮುಸ್ಲಿಮರು ಇದು ಮಾಡ್ತಾ ಇದ್ರು. ಹಿಂದೂಗಳಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಮೊದಲು ಅವಕಾಶ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಮುಸ್ಲಿಮರೇ ಅದನ್ನ ಅತಿಕ್ರಮಣ ಮಾಡಿಕೊಂಡಿದ್ರಿಂದಾಗಿ ಅದನ್ನ ಈ ಸದ್ದ ಕಂಪ್ಲೀಟ್ ಆಗಿ ಇದು ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳ, ಅದು ಸರಸ್ವತಿ ದೇವಿಗೆ ಅರ್ಪಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತೇಳಿ ಹೈಕೋರ್ಟ್ ತೀರ್ಪು ನೀಡಿದ್ರಿಂದಾಗಿ ಈಗ ಅಲ್ಲಿ ಹಿಂದೂ ಧರ್ಮದ ಪ್ರಕಾರ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಮೇ 2026ರಲ್ಲಿ ಯಾವ ದೇಶಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್, ನೋಡ್ರಿ, ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಕಮಾಂಡ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ದೇಶ ಯಾವುದು? ಯಾವ ದೇಶಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಯಿತು? ಸೊ ಆನ್ಸರ್ ಏನಂತಂದ್ರೆ ಸ್ವೀಡನ್ ದೇಶಕ್ಕೆ ಭೇಟಿ ನೀಡಿರ್ತಕ್ಕಂಥ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಗುಟೆನ್ಬರ್ಗ್ಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವೀಡನಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಮತ್ತು ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಅವಾರ್ಡ್ ಅನ್ನು ನೀಡಿ ಭಾರತ ಪ್ರಧಾನಮಂತ್ರಿಗೆ ಗೌರವಿಸಲಾಯಿತು. ಇದು ಅತ್ಯುನ್ನತವಾಗಿರತಕ್ಕಂಥ ನಾಗರಿಕ ಪ್ರಶಸ್ತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಅವರ ಒಂದು ಕೀರ್ತಿಯನ್ನ ಹೆಚ್ಚಿಸಿರ್ತಕ್ಕಂಥ ಪ್ರಶಸ್ತಿ ಅಂತ ಹೇಳ್ಬೋದು. ಮೇ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 5 ದೇಶಗಳಿಗೆ ಭೇಟಿ ನೀಡಿದ್ರು, ವಿದೇಶ ಪ್ರವಾಸವನ್ನು ಕೈಗೊಂಡ್ರು. ಯಾವ ದೇಶಗಳಿಗೆ ಭೇಟಿ ನೀಡಿದ್ರು? ಕರೆಕ್ಟ್ ಆರ್ಡರ್ ಯಾವುದು? ನೋಡ್ರಿ, ಮೊದಲು ಯಾವ ದೇಶಕ್ಕೆ ಹೋದ್ರು, ನಂತರ ಯಾವ ದೇಶ, ನಂತರ ಯಾವ್ದು ಅಂತ ಹೇಳ್ಬೇಕು ನೀವು ಇಲ್ಲಿ. ಸೊ ಇದೇ ತರದ ಆಪ್ಷನ್ಗಳು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾವ. ನಾವು ಬರೀ ಮೋದಿ ಯಾವ ದೇಶಕ್ಕೆ ಹೋಗಿರೋ ಅಂತ ಇಷ್ಟೇ ಗೊತ್ತಿರ್ತದೆ, ಬಟ್ ಇಷ್ಟೆಲ್ಲ ಡೀಪ್ ಆಗಿ ನಾವು ಓದಿರೋದಿಲ್ಲ. ಅದು ಕರೆಂಟ್ ಅಫೇರ್ಸ್ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಇಲ್ಲಿ ನಾನು ಹಾಕ್ತಕ್ಕಂಥ ಕ್ವಶನ್ಗಳು ಮತ್ತು ಆಪ್ಷನ್ಗಳಿಂದ ನಿಮ್ಗೆ ಅರ್ಥ ಆಗ್ತದೆ. ನನ್ನ ಎಲ್ಲ ವಿಡಿಯೋಗಳನ್ನ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೆಲ್ಲ ಕಂಪ್ಲೀಟ್ ಒಂದು ಪ್ಲೇ ಲಿಸ್ಟ್ ಅನ್ನ ಓದಿ ನೀವು ಪ್ರಿಪೇರ್ ಆಗಿ. ನೋಡ್ರಿ, UAE, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗಳಲ್ಲಿ
ಇಟ್ಲಿ ದೇಶಗಳಿಗೆ 5 ದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ರು. ಅಲ್ಲಿ ಇಲ್ಲಿದೆ ನೋಡ್ರಿ, UAE, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಇಟಲಿ. ರೈಟ್ ರೀ. ಓಕೆ, ನೆಕ್ಸ್ಟ್. ಮೇ 26ರಲ್ಲಿ ಭಾರತವನ್ನು ನಕ್ಸಲಿಸಂನಿಂದ ಸಂಪೂರ್ಣವಾಗಿ ಮುಕ್ತ ಎಂದು ಘೋಷಿಸಲಾಯಿತು. ಈ ಮಾರ್ಕ್ಸ್ವಾದಿ ನಕ್ಸಲ್ ಸಿದ್ಧಾಂತ ಕೆಲವೊಂದು ಉತ್ತರ ಭಾರತ ರಾಜ್ಯಗಳಲ್ಲಿ ಇತ್ತು. ಸೊ ಅದು ಎಲ್ಲಿ ಮುಖ್ಯವಾಗೈತೆ ಅಂದ್ರೆ ಛತ್ತೀಸ್ಗಢದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಕ್ಸಲಿಸಂ ಇತ್ತು. ಅದರಲ್ಲೂ ಛತ್ತೀಸ್ಗಢದ ಬಸ್ತಾರ್ನಲ್ಲಿ ಇರ್ತಕ್ಕಂಥ ನಕ್ಸಲಿಸಂ ಎಲ್ಲ ಹೊಡೆದಾಕಿ ಅಲ್ಲಿ ಇರ್ತಕ್ಕಂಥ ನಕ್ಸಲರೆಲ್ಲ ಶರಣಾಗತರಿದ್ದಾಗಿ ಈಗ ನಕ್ಸಲಿಸಂ ಮುಕ್ತ ಜಿಲ್ಲೆ ಅಂತ ಹೇಳೋದನ್ನ ಘೋಷಿಸಲಾಗಿದೆ. ಬಟ್ ಅಲ್ಲಿ ನಕ್ಸಲಿಸಂ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಭದ್ರತಾ ಶಿಬಿರಗಳನ್ನ ಈಗ ಏನೆಂದು ಘೋಷಿಸಲಾಗಿದೆ ಅಂತ ಕೇಳಿದ್ರಂದ್ರೆ ಸೇವಾ ಡೇರಾಗಳು ಅಥವಾ ಸಾರ್ವಜನಿಕರ ಕಲ್ಯಾಣ ಕೇಂದ್ರಗಳು ಅಂತೇಳಿ ಈ ಮಿಲಿಟರಿ ಕೇಂದ್ರಗಳನ್ನ ಪರಿವರ್ತನೆ ಮಾಡಲಾಗಿದೆ. ಈ ಮೂಲಕ ಆ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್, ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು, ಆರೋಗ್ಯ ಶಿಬಿರಗಳು, ಶಿಕ್ಷಣ ಸೇವೆ ಈ ಮುಂತಾದ ಸೇವೆಗಳನ್ನ ಇಲ್ಲಿ ಮಿಲಿಟರಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಪ್ರದೇಶಗಳಲ್ಲಿ ನೀಡ್ತಾ ಇದ್ದಾರೆ. 12 ರಾಷ್ಟ್ರಗಳ ಮಿಲಿಟರಿ ವ್ಯಾಯಾಮವಾದ ಪ್ರಗತಿ 2026 ನೋಡ್ರಿ, ಇದೊಂದು ಮಿಲಿಟರಿ ಎಕ್ಸಸೈಸ್ ಪ್ರಗತಿ 2026 ಇತ್ತೀಚೆಗೆ ಯಾವ ಸ್ಥಳದಲ್ಲಿ ನಡೀತು? 12 ದೇಶಗಳು ಇದರಲ್ಲಿ ಭಾಗವಹಿಸಿದ್ದು. ಆನ್ಸರ್ ಏನಂತಂದ್ರ ಮೇಘಾಲಯದ ಉಮ್ರೋ ಎಂಬಲ್ಲಿ 12 ರಾಷ್ಟ್ರಗಳು ಸೇರಿ ಈ ಒಂದು ಮಿಲಿಟರಿ ಎಕ್ಸಸೈಸ್ ಅನ್ನ ಕಂಡಕ್ಟ್ ಮಾಡಿದ್ರು. ಇದಕ್ಕೆ ಇಂಡಿಯಾಸ್ ಮಲ್ಟಿನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್ ಅಂತ ಕರಿತೀವಿ. ಅದು ಯಾವ್ದತ್ತಂದ್ರ ಏನಿದು ಉಮ್ರೋ ಎಂಬಲ್ಲಿ ಮೇ 12ರಿಂದ 18ರಿಂದ 31ರವರೆಗೆ ಭಾರತ ಇದನ್ನ ಆಯೋಜಿಸಿದೆ ಅಂತ ಹೇಳ್ಬೋದು. 2019ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಧಿಕೃತವಾಗಿ ಘೋಷಿಸಿದಂತೆ ಪ್ರತಿ ವರ್ಷ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸುತ್ತದೆ? ಇಂಟರ್ನ್ಯಾಷನಲ್ ಡೇ ಆಫ್ ಟೀ, ಇಂಟರ್ನ್ಯಾಷನಲ್ ಟೀ ಡೇ ಅಂತ ಹೇಳಿ ಇದನ್ನ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಯಾವ ದಿನವನ್ನು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಇತ್ತೀಚೆಗೆ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿದ್ರು ಅಂತಂದ್ರೆ ಮೇ 21 ಚಹಾದ ಸಾಂಸ್ಕೃತಿಕ, ಆರ್ಥಿಕ ಮತ್ತು ಸಾಮಾಜಿಕ ಪ್ರಾಮುಖ್ಯತೆಯನ್ನು ಗುರುತಿಸಲಿಕ್ಕೆ ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನವೆಂದು ಘೋಷಿಸಲಾಗಿದೆ. ಈ ವರ್ಷದ ಥೀಮ್ ಏನಿತ್ತು ಅಂತಂದ್ರೆ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯವನ್ನ ಬೆಂಬಲಿಸುವುದು. ಯಾಕಂದ್ರೆ ಚಹಾ ಒಂದು ಕೃಷಿ ಏನಾಗಿದೆ ಅಂತಂದ್ರೆ ಲಕ್ಷಾನುಗಟ್ಟಲೆ ಜನರಿಗೆ ಉದ್ಯೋಗವನ್ನು ಒದಗಿಸಿದೆ. ಸೊ ಹಂಗಾಗಿ ಇದೊಂದು ಸಾಮಾಜಿಕ ಜವಾಬ್ದಾರಿನೇ ಹೌದು, ಆರ್ಥಿಕ ಮಹತ್ವನೂ ಹೌದು, ಜೊತೆಗೆ ನಮ್ಮ ದೇಶದ ಸಾಂಸ್ಕೃತಿಕತೆಯನ್ನು ಎತ್ತಿ ಹಿಡಿತಕ್ಕಂಥ ಒಂದು ವಿಷಯನೂ ಹೌದು. ಪ್ರತಿ ವರ್ಷ ಮೇ 22ರಂದು ಆಚರಿಸಲಾಗುವ ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನವು ಯಾವ ಜಾಗತಿಕ ಒಪ್ಪಂದವನ್ನು ಅಳವಡಿಸಿಕೊಂಡಿದೆ? ನೋಡ್ರಿ, ಮೇ 20 ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನ ಯಾವ ಒಪ್ಪಂದದ ಮೂಲಕ ನೆನಪಿಸಿಕೊಡುತ್ತದೆ ಅಂತಂದ್ರೆ ಜೀವ ವೈವಿಧ್ಯತೆಯ ಕುರಿತ ಸಮಾವೇಶ. ನೋಡ್ರಿ, ಪ್ರತಿ ವರ್ಷ ಜಗತ್ತಿನಲ್ಲಿ ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿಯನ್ನ, ಜೀವ ವೈವಿಧ್ಯತೆಯನ್ನ ಜಾಗೃತಗೊಳಿಸ್ಲಿಕ್ಕೆ ಮತ್ತು ಅದನ್ನ ಸಂರಕ್ಷಣೆ ಮಾಡಲಿಕ್ಕೆ ಪ್ರತಿ ವರ್ಷ ಈ ದಿನವನ್ನ ಮೇ 22 ಈ ಒಂದು ಜೈವಿಕ ವೈವಿಧ್ಯತೆ ದಿನ ಅಂತೇಳಿ ಇದನ್ನ ಆಚರಣೆ ಮಾಡ್ಲಾಗ್ತಾ ಇದೆ. 2026 ಥೀಮ್ ಏನಿತ್ತು ಅಂದ್ರೆ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು. ನೋಡ್ರಿ, ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್. ನೋಡಿ, ಇದು ಇಂಥ ಒಂದು ಪ್ರಶ್ನೆಗಳೇ ಕ್ವಶನ್ಗೆ ಬರ್ತಾವೆ. ಇಲ್ಲಿ ಇಂಥ ಕ್ವಶನ್ಗಳೇ ನಿಮ್ಗೆ ಎಕ್ಸಾಮ್ ಒಳಗೆ ರಿಪೀಟ್ ಆಗ್ತಾವೆ. ಈ UPSC ಅಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ನೋಡಬಹುದು, ಇಂಥ ಕ್ವಶನ್ಗಳು ಅಪ್ಲೈಡ್ ಕ್ವಶನ್ ಅನ್ನ ಕೇಳಿದ್ದಾರೆ. ಹಿಂಗ್ ಡಿಟೇಲ್ ಆಗಿ ನೀವು ಇದ್ರ ಹಿಂದಿನ ಸ್ಟಡಿಯನ್ನ ಮಾಡಬೇಕು. ಕೇವಲ MCQ ಒಂದೇ ಅಲ್ಲ, MCQ ಜೊತೆ ವಿವರಣೆಗಳನ್ನು ಓದೋದ್ರಿಂದ ಎಂಥದೇ ಪ್ರಶ್ನೆಗಳನ್ನ ಇದರ ಸರೌಂಡಿಂಗ್ ಕೇಳಿದ್ರು ಇದನ್ನ ಬಿಟ್ಟು ಬೇರೆ ಏನು ಕೇಳೋದಿಲ್ಲ. ಹಾಗಾಗಿ ಈ ತರದ ನೀವು ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಇರಬೇಕು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಯುಪ್ರೆಟಿಸ್ ನದಿ ಯಾವ ಒಂದು ಪ್ರದೇಶದಲ್ಲಿ ಹುಟ್ಟುತ್ತದೆ? ನೋಡ್ರಿ, ಯುಪ್ರೆಟಿಸ್ ನದಿ ಮಧ್ಯ ಏಷ್ಯಾದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ನದಿ. ಎಲ್ಲಿ ಹುಟ್ಟುತ್ತದೆ? ಅರ್ಮೇನಿಯಾದ ಎತ್ತರದ ಪ್ರದೇಶಗಳಲ್ಲಿ. ಎಲ್ಲಿದು? ಅರ್ಮೇನಿಯಾ ದೇಶದ ಎತ್ತರದ ಪ್ರದೇಶಗಳಲ್ಲಿ ಈ ಒಂದು ನದಿ ಹುಟ್ಟುತ್ತದೆ. ಇಲ್ಲಿ ನೋಡ್ರಿ, ಮಧ್ಯ ಏಷ್ಯಾ ಅಥವಾ ಪಶ್ಚಿಮ ಏಷ್ಯಾ ಅಂತ ನಾವು ಇದನ್ನು ಕರಿತೀವಿ. ಯುಪ್ರೆಟಸ್ ಮತ್ತು ಟೈಗ್ರಸ್ ನದಿಗಳು ಈ ಒಂದು ಪ್ರದೇಶದಲ್ಲಿ ಉಗಮ ಹೊಂದಿ ಇರಾಕ್ ಹತ್ರ ಬಂದ್ ಏನಾಗ್ತಾವ, ಇರಾಕ್ನಲ್ಲಿ ಏನಾಗ್ತಾವ, 2 ನದಿಗಳು ಕೂಡ್ತಾವ. ಅದಕ್ಕೆ ಇರಾಕ್ ದೇಶಕ್ಕೆ ಏನ್ ಕರಿತಾರ ಅಂದ್ರೆ ಮೊದಲ ಪ್ರಾಚೀನ ಹೆಸರು ಏನಂತಂದ್ರ ಮೆಸೊಪೊಟೋಮಿಯಾ ಅಂತ ಕರಿತಾ ಇದ್ರು. ಏನ್ ಕರಿತಾ ಇದ್ರು? ಇದಕ್ಕ ಮೆಸೊಪೊಟೋಮಿಯಾ ಅಂತ ಕರಿತಾ ಇದ್ರು. ಮೆಸೊಪೊಟೋಮಿಯಾ ಅಂದ್ರೆ ಏನಪ್ಪಾ ಅಂತಂದ್ರ 2 ನದಿಗಳ ನಾಡು. ಏನಂತಾರೆ ಇದಕ್ಕ? 2 ನದಿಗಳ ನಡುವಿನ ನಾಡು ಅಂತೇಳಿ ಇದನ್ನ ಕರೆಯಲಾಗ್ತಾ ಇತ್ತು. ಇಂಥ ಒಂದು ಯುಪ್ರೆಟಿಸ್ ನದಿ ಅರ್ಮೇನಿಯಾದ ಈ ಹೈಲ್ಯಾಂಡ್ ಎತ್ತರದ ಬೆಟ್ಟ ಪ್ರದೇಶಗಳಲ್ಲಿ ಉಗಮ ಹೊಂದಿ ಟರ್ಕಿಯಲ್ಲಿ ಹಾಯ್ದು ನಂತರ ಸಿರಿಯಾ ಮತ್ತು ಇರಾಕ್ ಮೂಲಕ ಪ್ರವೇಶ ಮಾಡಿ ಇರಾಕ್ನಲ್ಲಿ ಯುಪ್ರೆಟಿಸ್ ನದಿಯೊಂದಿಗೆ ಅದೇನ್ ಮಾಡಿ ಟೈಗ್ರಸ್ ನದಿಯೊಂದಿಗೆ ಸೇರ್ತದೆ. ಅಂತ ಇರಾಕ್ನ ರಾಜಧಾನಿ ಯಾವ್ದತ್ತಂದ್ರ ಬಾಗ್ದಾದ್. ಇರಾಕ್ ರಾಜಧಾನಿ ಯಾವ್ದ್ರಿ? ಬಾಗ್ದಾದ್.
ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಪ್ರಾಜೆಕ್ಟ್ ಗರುಡ ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ? ಸೊ ಆನ್ಸರ್ ಏನಂದ್ರೆ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಅಂತ ಕರಿತೀವಿ. ಈ ಯೋಜನೆಯನ್ನ ಪ್ರಾಜೆಕ್ಟ್ ಗರುಡ ಅಂತಕ್ಕಂಥ ಯೋಜನೆ ಇತ್ತೀಚೆಗೆ ಅಭಿವೃದ್ಧಿಗೊಂಡಿರ್ತಕ್ಕಂಥ ಮತ್ತು ನಾವೀನ್ಯತೆ ಅಡಿಯಲ್ಲಿ ಎಐ ಅಡಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಧ್ರುವ ಸ್ಪೇಸ್ 105 ಕೋಟಿ ರೂಪಾಯಿಗಳನ್ನ ಇದು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಪ್ರಾಜೆಕ್ಟ್ ಗರುಡ್ ಒಂದು ಉಪಗ್ರಹ ವೇದಿಕೆ ಕಾರ್ಯಕ್ರಮವಾಗಿದ್ದು ನೋಡ್ರಿ, ಸ್ಕೇಲೆಬಲ್ ಮತ್ತು ಹೆಚ್ಚಿನ ಪ್ರಮಾಣದ ಉತ್ಪಾದನೆಗಾಗಿ ಫ್ಲಾಟ್ ಫ್ಯಾಕ್ 500 ಕೆಜಿ ವರ್ಗದ ಉಪಗ್ರಹಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಇನಿಷಿಯೇಟಿವ್ ಪ್ರೋಗ್ರಾಮ್ ಅಂತ ಹೇಳಿದನ್ನ ಕರಿಬಹುದು. ಎಐ ಆಧಾರಿತ ಹೆಲ್ಪ್ ಬಾಟ್ ಒಂದು ಚಾಟ್ ಬಾಟ್ ಅನ್ನ ಅಭಯ್ ಅಂತಕ್ಕಂಥ ಚಾಟ್ ಬಾಟ್ ಅನ್ನ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ. ಯಾವ ಸಂಸ್ಥೆ ಇದನ್ನು ಸ್ಟಾರ್ಟ್ ಮಾಡಿದೆ? ಈಗಾಗಲೇ ಒಂದು ಹಿಂದಿನ ಒಂದು ಪ್ರಚಲಿತ ಘಟನೆಗಳನ್ನ ಡಿಸ್ಕಷನ್ ಮಾಡೋದು ಬಂದಿದೆ. ಸೊ ಆನ್ಸರ್ ಏನಂತಂದ್ರೆ ಕೇಂದ್ರ ತನಿಖಾ ದಳ CBIದವರು ಈ ಎಐ ಬೇಸ್ಡ್ ಆಗಿರ್ತಕ್ಕಂಥ ಅಭಯ್ ಅನ್ನುವ ಚಾಟ್ ಬಾಕ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಆಪ್ ನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಯಾರಾದ್ರೂ ನಿಮಗೆ ಡಿಜಿಟಲ್ ಅರೆಸ್ಟ್ ಅಥವಾ ಮೋಸ ವಂಚನೆಗಳು ನಾವು CBIದವರು ಅಂತೇಳಿ ಏನಾದ್ರು ಮಾಡಿದ್ರು ಅಂತಂದ್ರೆ ಅವರ ಸತ್ಯಾಸತ್ಯತೆಯನ್ನ ಈ ಒಂದು ಆಪ್ ನಲ್ಲಿ ಪರೀಕ್ಷೆ ಮಾಡಬಹುದು. ಈಗ ಸುಳ್ಳು ನೋಟಿಸ್ಗಳನ್ನ ಕಳಿಸಿ ನಾವು CBIದಿಂದ ಕಳಿಸ್ತಾ ಇದ್ದೀವಿ ಅಂತೇಳಿ ಅವರು ಮೇಲ್ಗಳನ್ನು ಮಾಡೋದು, ಹೆದರಿಸೋದು ಮತ್ತು ಡಿಜಿಟಲ್ ಅರೆಸ್ಟ್ ಅಂತ ಕರಿತಾ ಇದೀವಿ. ಬಹಳಷ್ಟು ಡಿಜಿಟಲ್ ಫ್ರಾಡ್ ಇಲ್ಲಿ ನಡೀತಾ ಇದೆ. ಅದನ್ನ ಪತ್ತೆ ಹಚ್ಚಿ ಅವರನ್ನ ಗುರುತಿಸ್ಲಿಕ್ಕೆ ಈ ಒಂದು ಆಪ್ ಅನ್ನ ಡೆವಲಪ್ ಮಾಡಿದ್ದಾರೆ. ಈ ಆಪ್ ಮೂಲಕ ಅದರ ಸತ್ಯಾಸತ್ಯತೆ ಅಂತ ತಿಳಿಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮೌಂಟ್ ಉಟುರುಂಗ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ನೋಡ್ರಿ, ಇತ್ತೀಚೆಗೆ ಕಂಡು ಬಂದ ಮೌಂಟ್ ಉಟುರುಂಗ್ ಜ್ವಾಲಾಮುಖಿ ಬೊಲಿವಿಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜ್ವಾಲಾಮುಖಿ. ಮೌಂಟ್ ಉಟುರುಂಗ್ ಜ್ವಾಲಾಮುಖಿ ಇತ್ತೀಚೆಗೆ ಅತ್ಯಂತ ಆಳವಾದ ಭೂಗತದಲ್ಲಿ ಶಿಲಾಪಾಕದ ಹೊರಹೊಮ್ಮೋದ್ರ ಮೂಲಕ ಬಹಳಷ್ಟು ಗಂಭೀರ ಪರಿಣಾಮವನ್ನು ಇದು ಬೀರಿತು. ಭವಿಷ್ಯದಲ್ಲಿ ಇಂಥ ಜ್ವಾಲಾಮುಖಿಗಳ ಚಟುವಟಿಕೆ ಒಂದ್ ವೇಳೆ ಗಂಭೀರ ಆಯ್ತು ಅಂತಂದ್ರೆ ಎಷ್ಟೋ ಜನವಸತಿ ಪ್ರದೇಶಗಳು ಹಾಳಾಗುವಂತ ಸಾಧ್ಯತೆ ಇದೆ. ಬೊಲಿವಿಯಾದ ಆಂಡೀಸ್ ಪರ್ವತದಲ್ಲಿ, ಈ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬರ್ತಕ್ಕಂಥ ಆಂಡೀಸ್ ಪರ್ವತಗಳಂತ ಬರ್ತಾವ. ಆಂಡೀಸ್ ಪರ್ವತ ಜ್ವಾಲಾಮುಖಿಯಿಂದ ಕೂಡಿರ್ತಕ್ಕಂಥ ಪ್ರದೇಶ. ಜ್ವಾಲಾಮುಖಿ ಅಂದ್ರೆ ಏನು? ಭೂಮಿಯ ಮಧ್ಯಂತರ ವಲಯದಲ್ಲಿರ್ತಕ್ಕಂಥ ಶಿಲಾಪಾಕ ಭೂಮಿಯ ಬಿರುಕು ಶಿಲಾಪದರಗಳ ಮಧ್ಯೆ ಪ್ರವೇಶಿಸಿ ಹೊರಗೆ ಚಿಮ್ಮಲ್ಪಡ್ತದೆ. ಈ ಚಿಮ್ಮಲ್ಪಟ್ಟಿರ್ತಕ್ಕಂಥ ಜ್ವಾಲಾಮುಖಿಯಿಂದ ಧೂಳು, ಅನೇಕ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಖನಿಜಾಂಶಗಳು, ಅದರ ರಾಡಿ, ಹೊಗೆ, ಬೆಂಕಿ, ಶಿಲಾಪಾಕ ಇದೆಲ್ಲ ಹೊರ ಚಿಮ್ತದ. ಜ್ವಾಲಾಮುಖಿಯಲ್ಲಿ 3 ವಿಧ. ಒಂದು ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಇನ್ನೊಂದು ಲುಪ್ತ ಜ್ವಾಲಾಮುಖಿ ಅಂತೇಳಿ. ಇದು ಸುಪ್ತ ಜ್ವಾಲಾಮುಖಿ ಮಲ್ಕೊಂಡಿತ್ತು, ಬಹಳ ದಿನದ ನಂತರ ಹೇಳ್ತಾ ಇದು, ಅದಕ್ಕೆ ಇದು ಮಲಗಿದ ಜ್ವಾಲಾಮುಖಿ ಅಂತ ಕರಿತೀವಿ. ಜಾಗೃತ ಜ್ವಾಲಾಮುಖಿ ಅಂದ್ರೆ ನಿರಂತರವಾಗಿ ಶಿಲಾಪಾಕ ಹೊರ ಬರ್ತಿತ್ತಂದ್ರೆ ಅದಕ್ಕೆ ಏನ್ ಕರಿತಾರೆ ಅಂದ್ರೆ ಜಾಗೃತ ಜ್ವಾಲಾಮುಖಿ ಅಂತ ಕರೆಯಲಾಗ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಎಬೋಲಾ ಕಾಯಿಲೆ ಯಾವ ಏಜೆಂಟ್ ನಿಂದ ಉಂಟಾಗುತ್ತದೆ? ಎಬೋಲಾ ವೈರಸ್ ಎದರಿಂದ ಆಗ್ತದೆ? ಬ್ಯಾಕ್ಟೀರಿಯಾದಿಂದ, ಶಿಲೀಂಧ್ರದಿಂದ, ವೈರಸ್ ಇಂದ, ಪ್ರೋಟೋಜೋವಾದಿಂದ? ಕರೆಕ್ಟ್ ಆನ್ಸರ್ ಏನಂತಂದ್ರೆ ಇದೊಂದು ವೈರಸ್ ನಿಂದ ಬರ್ತಕ್ಕಂಥ ರೋಗವಾಗಿದ್ದು ಇತ್ತೀಚೆಗೆ ಕಾಂಗೋದ ಇಟೂರಿ ಪ್ರಾಂತದಲ್ಲಿ, ಎಲ್ಲಿದು ಕಾಂಗೋರ ಇಟೂರಿ ಪ್ರಾಂತದಲ್ಲಿ ಎಬೋಲಾ ವೈರಸ್ ಏಕಾಏಕಿ ವರದಿಯಾಗಿದ್ದರಿಂದ ಸುಮಾರು ಡಜನ್ ಗಟ್ಟಲೆ ಜನ ಅಲ್ಲಿ ಸಾವಾಯಿತು. ಮತ್ತು ಈ ಒಂದು ರೋಗದ ಮುಖ್ಯ ಲಕ್ಷಣ ಏನಂತಂದ್ರೆ ರಕ್ತಸ್ರಾವ, ಜ್ವರ ಬರ್ತದ, ಮಾನವರಲ್ಲಿನೂ ಕಂಡು ಬರ್ತದ. ಅನೇಕ ಸಸ್ತನಿಗಳಲ್ಲೂ ಇಂಥ ಒಂದು ರೋಗ ಹರಡಿ ವೈರಸ್ ನಿಂದ ಒಬ್ಬರಿಂದ ಒಬ್ಬರಿಗೆ, ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಬಹಳಷ್ಟು ವೇಗವಾಗಿ ಹರಡತಕ್ಕಂಥ ಒಂದು ರೋಗ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ತುಂಗಭದ್ರಾ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಸೊ ಆನ್ಸರ್ ಏನಂತಂದ್ರೆ ಕರ್ನಾಟಕದಲ್ಲಿ. ಕೃಷ್ಣಾ ನದಿಯ ಉಪನದಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಹೊಸಪೇಟೆ ಬಳಿಯ ಮಲ್ಲಾಪುರ ಎಂಬಲ್ಲಿ, ಎಲ್ಲಿದು ಹೊಸಪೇಟೆ ಬಳಿಯ ಮಲ್ಲಾಪುರ ಎಂಬಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿತ್ತು. ಇತ್ತೀಚೆಗೆ ಇಲ್ಲಿ ಕ್ರಸ್ಟ್ ಗೇಟ್ಗಳು ಒಂದು ಒಡೆದು ಏನಾಯ್ತಂದ್ರೆ ಅಲ್ಲಿ ಬಹಳಷ್ಟು ನೀರು ಪೋಲಾಗಿ ಹೋಗಿತ್ತು ಕಳೆದ ಬಾರಿ. ಹೀಗಾಗಿ ಇಲ್ಲಿ ಎಲ್ಲ 19 ಕೊಚ್ಚಿ ಹೋಗಿರ್ತಕ್ಕಂಥ ಕ್ರಸ್ಟ್ ಗೇಟ್ಗಳ ಬದಲಾಗಿ ಈ ಹೊಸ ಕ್ರಸ್ಟ್ ಗೇಟ್ಗಳನ್ನು ಇಲ್ಲಿ ಅಳವಡಿಸಲಾಗಿದ್ದು ತುಂಗಭದ್ರಾ ನದಿ ಇದಕ್ಕೆ ಹಿಂದಿನ ಒಂದು ಜಲಸಾಗರಕ್ಕೆ ಏನ್ ಕರೀತಾರೆ ಅಂದ್ರೆ ಪಂಪಸಾಗರ ಅಂತ ಕರೀತಾರೆ. ಇದ್ರ ಹಿಂದಿನ ಒಂದು ಬ್ಯಾಕ್ ವಾಟರ್ ಏನ್ ಕರೀತಾರೆ ಅಂದ್ರೆ ಪಂಪಸಾಗರ ಅಂತ ಕರೀತಾರೆ. ಹೊಸಪೇಟೆ ಡ್ಯಾಮ್ ಅಂತ ಹೇಳಿದು ಅಥವಾ ಮಲ್ಲಾಪುರ ಡ್ಯಾಮ್ ಅಂತ ಹೇಳಿದು ಫೇಮಸ್ ಆಗಿದೆ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಜಂಟಿ ಯೋಜನೆ. ಇದು ಕರ್ನಾಟಕ ಪ್ಲಸ್ ಆಂಧ್ರ ಸರ್ಕಾರಗಳು ಜಂಟಿಯಾಗಿ ಈ ಯೋಜನೆಯನ್ನ ಸ್ಟಾರ್ಟ್ ಮಾಡಿ ಇದು ಅಣೆಕಟ್ಟ ನಿರ್ಮಾಣ ಮಾಡಿದ್ದು. ಈಗ ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ 3 ರಾಜ್ಯಗಳು ಏನಾಗ್ಯಾವ ಅಂತಂದ್ರೆ ಇದರ ಪಾಲುದಾರರಾಗಿವೆ ಅಂತ ಹೇಳ್ಬೋದು. ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್. ಕವಾಲ್ ಹುಲಿ ಮೀಸಲು ಪ್ರದೇಶದಲ್ಲಿ ಇತ್ತೀಚೆಗೆ ಕಂಡು ಬಂದ ಕೆಂಪು ಕುತ್ತಿಗೆಯ ಫಾಲ್ಕನ್ IUCN ಕೆಂಪು ಪಟ್ಟಿ ಅಡಿಯಲ್ಲಿ ಯಾವ ಸಂರಕ್ಷಣಾ ವರ್ಗಕ್ಕೆ ಸೇರಿದೆ?
ನೋಡಿ, ಇತ್ತೀಚೆಗೆ ಎಷ್ಟೋ ಒಂದು ಜೀವಿಗಳು, ಪಕ್ಷಿಗಳು, ಪ್ರಾಣಿಗಳು ಅಳಿವಿನಂಚಿನಲ್ಲಿದ್ದಾವೆ. ಅದರಲ್ಲಿ 4 ರೀತಿಯಲ್ಲಿ ವಿಂಗಡಣೆ: ವಲ್ನರಬಲ್, ಎಂಡೇಂಜರಸ್, ನಿಯರ್ ಥ್ರೆಟನ್ಡ್ ಅಂಡ್ ಲೀಸ್ಟ್ ಕನ್ಸರ್ನ್ ಅಂತ ಹೇಳಿಸಿಂದ. ಅದಕ್ಕೆ ಇದು ಯಾವ ವರ್ಗಕ್ಕೆ ಸೇರಿದೆ ಅಂತಂದ್ರೆ ಹತ್ತಿರದ ಬೆದರಿಕೆ ಅಥವಾ ಇದಕ್ಕೆ ನಿಯರ್ ಥ್ರೆಟನ್ಡ್ ಅಂತ ನಾವು ಇದನ್ನ ಕರಿತೀವಿ. ಈ ಒಂದು ಅಳಿವಿನ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಕೆಂಪು ಕುತ್ತಿಗೆ ಪಾಲ್ಕನ್ ಒಂದು ಪಕ್ಷಿ ಕವಾಲು ಹುಲಿ ಮೀಸಲು ಪ್ರದೇಶದಲ್ಲಿ ಇತ್ತೀಚೆಗೆ ಕಂಡು ಬಂದಿದೆ. ಇದು ಹೆಚ್ಚಾಗಿ ಭಾರತ ಮತ್ತು ಆಫ್ರಿಕಾದಲ್ಲಿ ಕಂಡು ಬರತಕ್ಕಂಥ ಈ ಪಕ್ಷಿ ಬೆದರಿಕೆಯ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಪಕ್ಷಿ ಅಂತ ಹೇಳ್ಬೋದು. ಈಸ್ಟರ್ನ್ ರೀಜನಲ್ ಅಗ್ರಿಕಲ್ಚರಲ್ ಕಾನ್ಫರೆನ್ಸ್ 2026 ಇತ್ತೀಚೆಗೆ ಎಲ್ಲಿ ನಡೀತು? ಕರೆಕ್ಟ್ ಆನ್ಸರ್ ಏನಂತಂದ್ರೆ ಆಪ್ಷನ್ ಭುವನೇಶ್ವರದಲ್ಲಿ. ಇತ್ತೀಚೆಗೆ ಒರಿಸ್ಸಾದ ಭುವನೇಶ್ವರದಲ್ಲಿ ಈ ಒಂದು ಕೃಷಿ ಸಮ್ಮೇಳನ, ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನವನ್ನ ನಡೆಸಲಾಯಿತು. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಸಮ್ಮೇಳನವನ್ನ ಆಯೋಜಿಸಿತ್ತು. ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ಸಮನ್ವಯದಲ್ಲಿ ಕೃಷಿ ಸುಧಾರಣೆಯನ್ನು ಸಾಧಿಸುವುದೇ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳ್ಬೋದು. ಇತ್ತೀಚಿನ ವರದಿ ಪ್ರಕಾರ ಬೆಲ್ಲದ ಅತಿ ಹೆಚ್ಚು ಉತ್ಪಾದಕ ರಾಜ್ಯ ಯಾವುದು? ನೋಡ್ರಿ, ಅತಿ ಹೆಚ್ಚು ಬೆಲ್ಲ, ನ್ಯಾಚುರಲ್ ಬೆಲ್ಲವನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ರಾಜ್ಯ ಯಾವ್ದಂದ್ರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಜಾಗತಿಕ ಬೆಲ್ಲ ಉತ್ಪಾದನೆಯಲ್ಲಿ 70%ಕ್ಕಿಂತ ಹೆಚ್ಚು ಪಾಲನೆ ಹೊಂದಿದ್ದು ವಿಶ್ವದ ಅತಿ ದೊಡ್ಡ ಬೆಲ್ಲ ಉತ್ಪಾದಕ ರಾಜ್ಯವಾಗಿ ಭಾರತ ರಾಷ್ಟ್ರವಾಗಿ ಗುರುತಿಸಲ್ಪಟ್ಟಿದೆ. ಬೆಲ್ಲವನ್ನು ಸಾಮಾನ್ಯವಾಗಿ ಕಬ್ಬಿನಿಂದ ಯಾವುದೇ ರಾಸಾಯನಿಕಗಳಿಲ್ಲದೆ ಸಂಸ್ಕರಿಸಿದ ರೀತಿಯಲ್ಲಿ ನೈಸರ್ಗಿಕವಾಗಿ ಬೆಲ್ಲನ್ನ ತಯಾರು ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕೆಂಪು ಮರಳು ಬೋವಾ ಯಾವ ದೇಶಕ್ಕೆ ಸ್ಥಳೀಯವಾಗಿ? ನೋಡ್ರಿ, ಭಾರತ, ನೇಪಾಳ, ಭೂತಾನ್, ಭಾರತ, ಪಾಕಿಸ್ತಾನ್, ಇರಾನ್, ಭಾರತ, ಬಾಂಗ್ಲಾದೇಶ್, ಮೈನಾರ್, ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್. ಕರೆಕ್ಟ್ ಆನ್ಸರ್ ಏನು ಅಂತಂದ್ರೆ ಭಾರತ, ಪಾಕಿಸ್ತಾನ ಮತ್ತು ಇರಾನ್ ಅಂತ ಹೇಳ್ಬಹುದು. ವರಂಗಲ್ನಲ್ಲಿ ಇತ್ತೀಚೆಗೆ ಅಕ್ರಮ ವನ್ಯಜೀವಿ ವ್ಯಾಪಾರ ಕಾರ್ಯಾಚರಣೆಯಲ್ಲಿ ಈ ಹಾವನ್ನ ಪತ್ತೆ ಮಾಡಲಾಗಿದ್ದು ಇಲ್ಲಿಯ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಈ ಹಾವನ್ನ ವಶಪಡಿಸಿದೆ. ವೈಜ್ಞಾನಿಕವಾಗಿ ಜಾನಿ ಎಂದು ಕರೆಯಲ್ಪಡ್ತಕ್ಕಂಥ ಈ ಮರಳು ಬೋವಾ ಹಾವು ಭಾರತ ಉಪಖಂಡದ ಒಣ ಪ್ರದೇಶಗಳಲ್ಲಿ, ಮಡ್ಡಿ ಜಮೀನುಗಳಲ್ಲಿ ಈ ಒಂದು ವಿಷರಹಿತ ಹಾವು ಕಂಡು ಬರ್ತದೆ ಅಂತ ಹೇಳ್ಬೋದು. ಯಾವ ಪುಸ್ತಕವು 2026 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಪಡೆದಿದೆ? ಸೊ ಆನ್ಸರ್ ಏನಂತಂದ್ರೆ ತೈವಾನ್ ಪ್ರವಾಸ ಕಥನ. ಈ ತೈವಾನ್ ಪ್ರವಾಸ ಕಥನ ಇತ್ತೀಚೆಗೆ ಬೂಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳ್ಬೋದು. UK ಮತ್ತು ಐರ್ಲೆಂಡ್ ನಲ್ಲಿ ಬೂಕರ್ ಪ್ರಶಸ್ತಿ ಯಾರಿಗೆ ಕೊಡ್ತಾರಂತಂದ್ರೆ ಭಾಷಾಂತರ ಕೃತಿಗೆ. ಯಾವ ಕೃತಿಗೆ? ಬೇರೆ ಬೇರೆ ಭಾಷೆಯಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡಿರ್ತಕ್ಕಂಥ ಕೃತಿಗೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ವಾರ್ಷಿಕವಾಗಿ ನೀಡಲಾಗ್ತಾ ಇದ್ದು 2005ರಲ್ಲಿ ಮ್ಯಾನ್ ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಅಂತ ಇದನ್ನ ಕರೆಯಲಾಯಿತು. ಸೊ ಯಾರು ಪ್ರಸಿದ್ಧ ಅನುವಾದಕರಿದ್ದಾರೆ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಟ್ರಾಕಿಸಿಯಂ ಲಾಲ್ರೆ ಸಂಗೈ ಯಾವ ಪ್ರಭೇದಕ್ಕೆ ಸೇರಿದೆ? ಆನ್ಸರ್ ಏನಂತಂದ್ರೆ ಇದೊಂದು ಭಾರತ ಮಯನ್ಮಾರ್ ಗಡಿಯಲ್ಲಿ ಕಂಡು ಬರತಕ್ಕಂಥ ಒಂದು ಹಾವು ಜಾತಿಯಾಗಿದ್ದು ಇಂಡೋ ಬರ್ಮಾ ಜೀವ ವೈವಿಧ್ಯತೆ ಹಾಟ್ಸ್ಪಾಟ್ ನಲ್ಲಿ ಈ ಒಂದು ಹಾವು ಏನಾಗ್ತದೆ ಕಂಡು ಬಂದಿದೆ ಅಂತ ಹೇಳ್ಬೋದು. ಅಪರೂಪದ ಕಾಶ್ಮೀರ್ ಫ್ಲೈ ಕ್ಯಾಚರ್ ಅನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಗುರುತಿಸಲಾಗಿದೆ? ಸೊ ಆನ್ಸರ್ ಏನಂತಂದ್ರೆ ಕೇರಳದಲ್ಲಿ ಇದನ್ನ ಗುರುತಿಸಲಾಗಿದ್ದು ಫ್ಲೈ ಕ್ಯಾಚರ್ ಅಂತಕ್ಕಂಥ ಈ ಪಕ್ಷಿ ಕೇರಳದ ಚಮ್ಮಟ್ಟ ಮಾವಯಲ್ ಒಂದು ವೆಟ್ಲ್ಯಾಂಡ್ಗಳಲ್ಲಿ, ಜೌಗು ಪ್ರದೇಶಗಳಲ್ಲಿ ಇದು ಕಂಡು ಬಂದಿದ್ದು ಮಸ್ಸಿಕಾ ಪೀಡೆ ಫ್ಲೈ ಕ್ಯಾಚರ್ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಸಣ್ಣ ಒಂದು ಪ್ಯಾಸರೈನ್ ಹಕ್ಕಿ ಅಂತ ನಾವು ಇದನ್ನ ಗುರುತಿಸ್ತೀವಿ. ಭಾರತೀಯ ಉಪಖಂಡದಲ್ಲಿ ಇದು ಹೆಚ್ಚಾಗಿ ಮತ್ತು ಕಾಶ್ಮೀರದಲ್ಲಿ ಇದು ಹೆಚ್ಚಾಗಿ ಈ ಪಕ್ಷಿ ಕಂಡು ಬರ್ತದೆ ಅಂತ ಹೇಳ್ಬೋದು. ವಿಶ್ವದ 2ನೇ ಅತಿ ಉದ್ದದ ಗೋಡೆಯನ್ನು ಹೊಂದಿರುವ ಕುಂಭಲ್ಗಢ್ ಕೋಟೆ ಯಾವ ರಾಜ್ಯದಲ್ಲಿದೆ? ನೋಡ್ರಿ, ಕುಂಭಲ್ಗಢ್ ಕೋಟೆ ಒಂದು ಬಾರಿ ಫೇಮಸ್ ಆಗಿರ್ತಕ್ಕಂಥ ಕೋಟೆ. ಇದು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೋಟೆ ಅಂತ ಕರಿತೀವಿ. ರಾಜ ಕುಂಭ ಈ ಒಂದು ಕೋಟೆಯನ್ನ 15ನೇ ಶತಮಾನದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ರು. ಈ ಒಂದು ಕುಂಭಲ್ಗಢ್ ಕೋಟೆ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಮತ್ತು ಚೀನಾದ ಮಹಾಗೋಡೆಯ ನಂತರ ಭೂಮಿ ಮೇಲೆ ನಿರ್ಮಾಣವಾದ ಅತಿ ದೊಡ್ಡ ಒಂದು ಉದ್ದದ ಕೋಟೆ ಅಂತ ಇದನ್ನ ಗುರುತಿಸಲಾಗಿದೆ. ಮೇವಾರದ ಒಂದು ರಾಜರು ಇದನ್ನ ಮೇವಾರದ ರಾಜ ಕುಂಭ ಈ ಒಂದು ಅರಮನೆಯನ್ನ ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ನಿರ್ಮಿಸಿದ್ದ. ಈಗ ಇದು ಒಂದು ಮಿಲಿಟರಿ ಒಂದು ಕೋಟೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ವೇಲಿಮಲೈ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿದೆ? ಆನ್ಸರ್ ತಮಿಳುನಾಡಿನಲ್ಲಿದೆ ಅಂತ ಹೇಳ್ಬೋದು. ವೇಲಿಮಲೈ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆ ಇತ್ತೀಚೆಗೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಉಲ್ಲೇಖಿತ ನಿಯಮಗಳ ಅನುಮತಿಯಡಿಯಲ್ಲಿ 1100 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಒಂದು ಯೋಜನೆಗೆ ಒಪ್ಪಿಗೆ ಸಿಕ್ಕಿದೆ. ಇದು ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವೇಲಿಮಲೈನಲ್ಲಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗ್ತಾ ಇದೆ.
ಏಷ್ಯನ್ ಪ್ರೊಡಕ್ಟಿವಿಟಿ ಆರ್ಗನೈಸೇಷನ್ ಆಡಳಿತ ಮಂಡಳಿ 68ನೇ ಅಧಿವೇಶನ ಆತಿಥ್ಯ ವಹಿಸಿದ ದೇಶ ಯಾವುದು? ಏಷ್ಯನ್ ಪ್ರೊಡಕ್ಟಿವಿಟಿ ಆರ್ಗನೈಸೇಷನ್ ಒಂದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಒಂದು ಇತ್ತೀಚೆಗೆ ಅದರ ಒಂದು ಆತಿಥ್ಯವನ್ನು ವಹಿಸಿರ್ತಕ್ಕಂಥ ದೇಶ ಯಾವುದು ಅಂತಂದ್ರೆ ಭಾರತ. ಭಾರತದ ನೋಡ್ರಿ ನವದೆಹಲಿಯಲ್ಲಿ ಇತ್ತೀಚೆಗೆ ಈ ಒಂದು ಏಷ್ಯನ್ ಉತ್ಪಾದಕತಾ ಸಂಸ್ಥೆ, ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಉತ್ಪಾದಕತೆ ಮತ್ತು ಸುಸ್ಥಿರ ಸಾಮಾಜಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ 1961ರಲ್ಲಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದ್ದು, ಇತ್ತೀಚಿನ ಸಮಾವೇಶ ದೆಹಲಿಯಲ್ಲಿ ನಡೀತು ಅಂತ ಹೇಳ್ಬೋದು. ಸೂರ್ಯಾಸ್ತ ರಾಕೆಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಕಂಪನಿ ಯಾವುದು? ಆನ್ಸರ್ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, NIBE, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ NIBE. ನೋಡ್ರಿ NIBE ಲಿಮಿಟೆಡ್ ಅಂತಕ್ಕಂಥ ಒಂದು ಖಾಸಗಿ ಸಂಸ್ಥೆ ಸೂರ್ಯಾಸ್ತ ರಾಕೆಟ್ ಅನ್ನ ಆರಂಭ ಮಾಡಿದ್ದು, ಇದು ಸಂಶೋಧನೆ ಮಾಡಿ ಡೆವಲಪ್ ಮಾಡಲಾಗಿದ್ದು, ಇದು ಚಂಡೀಗಢದಲ್ಲಿ ಇತ್ತೀಚೆಗೆ ಚಂಡೀಪುರ, ಒರಿಸ್ಸಾದ ಚಂಡೀಪುರದಲ್ಲಿ ಈ ಒಂದು ರಾಕೆಟ್ ಅನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇದರಿಂದ ಭಾರತ ಎಲ್ಬಿಟ್ ಸಿಸ್ಟಮ್ ಸಹಯೋಗದೊಂದಿಗೆ ಈ ಒಂದು ರಕ್ಷಣಾ ಒಂದು ತಂತ್ರಜ್ಞಾನದಲ್ಲಿ ಒಂದು ಹೊಸ ಒಂದು ಇನಿಷಿಯೇಟಿವ್ ಪ್ರೋಗ್ರಾಮ್ ಅಂತೇಳಿ ಇದನ್ನ ಸೂರ್ಯಾಸ್ತ್ರ, ಇಂಡಿಯಾಸ್ ಡೆಡ್ಲಿಯೆಸ್ಟ್ ರಾಕೆಟ್ ಸಿಸ್ಟಮ್. ಇದು ಹೆಂಗ್ ನಮ್ದು ಇತ್ತೀಚೆಗೆ ಆಪರೇಷನ್ ಸಿಂಧೂರಲ್ಲಿ ಯಶಸ್ವಿ ಪ್ರದರ್ಶನ ನೀಡಿರ್ತಕ್ಕಂಥ ಭಾರತ ರಾಕೆಟ್ ಏನಿದಾವೆ ಆ ತರದ ರಾಕೆಟ್ ಇದೆ ಈ ಒಂದು ವರ್ಗಕ್ಕೆ ಸೇರಿದೆ ಅಂತ ಹೇಳ್ಬೋದು. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ತನ್ನದೇ ಆಗಿರ್ತಕ್ಕಂಥ ಮೊಬೈಲ್ ಆಪ್ ಅನ್ನು ಹೊಂದಿದೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತೇಳಿ. ಇಲ್ಲಿ ವೀಕ್ಲಿ ಟೆಸ್ಟ್ಗಳು, ಕರೆಂಟ್ ಅಫೇರ್ಸ್ ಸಪರೇಟ್ ಆಗಿರ್ತಕ್ಕಂಥ ಒಂದು ಕೋರ್ಸ್ ಅನ್ನ ನಾವು ಲಾಂಚ್ ಮಾಡಿದೀವಿ. ಯಾರು ಕರೆಂಟ್ ಅಫೇರ್ಸ್ ಕೋರ್ಸ್ ತೆಗೆದುಕೊಂಡಿರ್ತಾರೆ ಅವರಿಗೆ PDF ಗಳು ಇರ್ತವೆ, ಡಿಟೇಲ್ ಮಂತ್ಲಿ ಇ ಬುಕ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ತಗೊಂಡು ನೀವು ಪ್ರಿಪರೇಷನ್ ಅನ್ನ ಮಾಡ್ಬೋದು. ಜೊತೆಗೆ ಆನ್ಲೈನ್ ಕೋರ್ಸ್ಗಳಿದಾವೆ, 50% ಡಿಸ್ಕೌಂಟ್ ಇದೆ, ಕೋರ್ಸ್ ಅನ್ನ ತಾವು ಪಡಿಬಹುದು. ಯಾವ ವಿದ್ಯಾರ್ಥಿಗಳು ಬುಕ್ ಅನ್ನ ಪರ್ಚೇಸ್ ಮಾಡ್ತಾರೆ ಅವರಿಗೆ ಬುಕ್ ಅನ್ನ ನಾವು ಕಳಿಸ್ಕೊಡ್ತಾ ಇದೀವಿ. ಬೇರೆ ಬೇರೆ ಬುಕ್ ಸ್ಟಾಲ್ಗಳಲ್ಲಿ ನಮ್ಮ ಬುಕ್ ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಪ್ರತಿದಿನ ಅಪ್ಡೇಟ್ಗಳನ್ನ ನಾವಿಲ್ಲಿ ನಿಮಗೆ ಕೊಡ್ತಾ ಹೋಗ್ತಿರ್ತೀವಿ. ಓಕೆ, ಥ್ಯಾಂಕ್ ಯು.